15 ದಿನ ಶೂಟ್ ಮಾಡುದು. ಅಲ್ಲಿಂದ ರಾಮಚಂದ್ರಪುರ ಮಠ ಅಂತ ಅಂದ್ಬಿಟ್ಟು ಅದು ಫುಲ್ ಫಾರೆಸ್ಟು. ಅಲ್ಲಿ ಒಂದ್ 35 ದಿನ ಶೂಟ್ ಮಾಡುದು. ಟೋಟಲ್ ಒಂದ್ 50 ದಿನ ಶೂಟ್ ಮಾಡಿದ್ವು. ಆ 50 ದಿನ ಫುಲ್ ಫಾರೆಸ್ಟ್ ಅಲ್ಲೇ ಮಾಡಿದ್ವಿ. ಒಂದೇ ಒಂದು ದಿನ ಶಿವಮೊಗ್ಗ ಟೌನ್ ಅಲ್ಲಿ ಶೂಟ್ ಮಾಡಿದ್ವು. ಬಟ್ ಏನಪ್ಪಾ ಅಂತಂದ್ರೆ ಆನೆ ಅದು ತುಂಬಾ ಸೌಮ್ಯ ಸ್ವಭಾವದ ಆನೆ. ಒಬ್ರಿಗೂ ಒಂದು ಸಣ್ಣ ಇದನ್ನು ಮಾಡ್ಲಿಲ್ಲ. ನಾವು ಫಸ್ಟ್ ಹೋಗೋದ್ಕಿನ ಮುಂಚೆ ಆನೆ ಜೊತೆಗೆ ಆಕ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಧೈರ್ಯ ಬೇಕೇ ಬೇಕು ಸರ್. ಅಷ್ಟು ಈಸಿಯಾಗಿ ಆ ಒಂದು ದೈತ್ಯಾಕಾರದ ಪ್ರಾಣಿ ಮುಂದೆ ಒಬ್ಬ ಮನುಷ್ಯ ನಿಂತ್ಕೊಳ್ಳೋದು, ಓಡಾಡೋದು ಒಂದು ಸಾಮಾನ್ಯದ್ ಮಾತಲ್ಲ. ಆದ್ರೂನು ಅದ್ರ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಒಂದು ಇದಿರುವಾಗ ಧೈರ್ಯ ಇರ್ಬೇಕು. ಆದ್ರೂ ಸಾವು ಮತ್ತೆ ನೋವಿನ ಬಗ್ಗೆ ನಾವು ಯೋಚನೆ ಮಾಡ್ಬಾರ್ದು. ಆ ಅದು ಎಷ್ಟು ಧೈರ್ಯ ಇರ್ಬೇಕು ಅಂದ್ರೆ ಆನೆ ಜೊತೆಗ್ ಮಾಡ್ಬೇಕಾದ್ರೆ. ಸೊ ನಾವು ಸಾಯ್ತೀವಿ ಅಂತಂದ್ರುನು ರೆಡಿಯಾಗಿರ್ಬೇಕು ಅದಕ್ಕೆ ಅಂತ ನಾವ್ ಆಕ್ಟ್ ಮಾಡ್ಬೇಕು ಸರ್. ಆದ್ರೆ ಪಾಪ ನಮ್ಮ ಸಾಗರ್ ಆನೆ ಏನಿದೆ ಅದು ಮನುಷ್ಯನಿಗಿಂತನೂ ಸೌಮ್ಯ ಸ್ವಭಾವದ್ದು. ಒಂದೇ ಒಂದು ಸಣ್ಣ ವ್ಯಕ್ತಿಗೂನು ಸಹ ಅದು ಆ ಒಂದು ಸಣ್ಣ ಭಯನೂ ಸಹ ಪಡಿಸ್ದಂಗೆ ಅ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದೆ ಸರ್. ಸರ್ ಮತ್ತೆ ಈಗ ನಾವು ಕೂಡ ನೀವು ನಮ್ಮನ್ನ ಗುರುವಾರ ಅದು ಮೊನ್ನೆ ಪ್ರಭಾ ಟಾಕೀಸ್ ಅಲ್ಲಿ ನೀವು ನಮ್ಮನ್ನ ಕರೆದ್ರಿ ಮೂವಿ ನೋಡ್ಲಿಕ್ಕೆ ಅಂತ. ಆದ್ರೆ ಒಂದು ಬೇಜಾರ್ ವಿಷಯ ಏನು ಅಂತ ಹೇಳಿದ್ರೆ ನೀವು ಮೀಡಿಯಾದವ್ರನ್ನ ಕರೆದ್ರಿ, ಬಟ್ ಬರ್ಲಿಲ್ಲ ಯಾರು. ಜೊತೆಗೆ ಕೆಲವು ಪತ್ರಿಕೆಗಳಲ್ಲಿ ಶುಕ್ರವಾರ ನಿಮ್ ಮೂವಿ ರಿಲೀಸ್ ಆದ್ಮೇಲೆ ನಾವು ನೋಡಿದ್ವಿ ಏನೋ ಬರ್ಬೋದೇನೋ ಅಂತ. ಬಟ್ ಮಾವುತ ಚಿತ್ರದ ಬಗ್ಗೆ ವಿಮರ್ಶೆ ಯಾವ ಪತ್ರಿಕೆಯವರು ಬರ್ಲಿಲ್ಲ. ಅದು ಬಹಳ ಬೇಸರ ಸಂಗತಿ ಆಯ್ತು. ಬಟ್ ಆದ್ರೂ ಕೂಡ ನೀವು ಕರೆದಿದ್ದಕ್ಕೆ ಬಂದಿದ್ವಿ. ಮೂವಿ ತುಂಬಾ ಚೆನ್ನಾಗಿದೆ. ಜೊತೆಗೆ ಮೂವಿ ಪ್ರಾರಂಭ ಆಗಿಂದ ಹಿಡಿದು ಇಂಟ್ರೋಲ್ ಗಂಟ ಒಂದು 45 ಓಕೆ ಅನ್ಕೊಡಿ, ಬಟ್ ಇಂಟ್ರೋಲ್ ಆದ್ಮೇಲೆ ಮೂವಿ ಸಿಕ್ಕಾಪಟ್ಟೆ ಫಾಸ್ಟ್ ಹೋಗುತ್ತೆ. ಮತ್ತೆ ಜನಗಳನ್ನ ಅದೊಂದು ಮೂವಿ ಕತೆ ಆಗ್ಲಿ, ಅಲ್ಲಿ ಸಂಭಾಷಣೆ ಆಗ್ಲಿ, ಅಲ್ಲಲ್ಲಿ ಏನು ಟ್ವಿಸ್ಟ್ ಕೊಟ್ಟಿದ್ದೀರ ನೀವು, ತುಂಬಾ ಚೆನ್ನಾಗಿದೆ. ಹಾಗಾಗಿ ಸರ್ ಅಲ್ಲಿ ಕಲಾವಿದ್ರ ಬಗ್ಗೆ ಮಾತಾಡಿ ಸರ್ ನೀವು ಟೋಟಲ್ ಆಗಿ. ಈ ಕಲಾವಿದರಿಗೆ ನಮ್ಮ KK ಒಂದು ಕೊಡಗಿನ ಪ್ರತಿಭೆಯನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಮತ್ತೆ ನಮ್ಮ ಮೈಸೂರು ರಂಗಾಯಣ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ. ಮತ್ತೆ ಆ ರಂಗಾಯಣದ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡಿದ್ದೀರಿ. ಜೊತೆಗೆ ನಮ್ಮ ಥ್ರಿಲ್ಲರ್ ಮಂಜು ಸರ್ ಅವರು ಸುಮಾರು ದಿನಗಳಿಂದ ಮತ್ತೆ ಅವರು ಟ್ರ್ಯಾಕಿಗೆ ಬಂದಿದ್ದಾರೆ. ನಮ್ಮ ಕೋಕಿಲ ಸಾಧು ಅವರು, ಅವರ ಬಗ್ಗೆ ಮಾತಾಡಿ ಸರ್. ಸರ್ ಈಗ ನಾವು ನಮ್ದು ಮೂವಿ ನೇಮ್ ಬಂದ್ಬಿಟ್ಟು ಮಾವುತ ಅಂತ ಸರ್. ಇದನ್ನ ಈ ಮೂವಿ ಮಾಡ್ಲಿಕ್ಕೆ ನಾವು ತುಂಬಾನೇ ಶ್ರಮ ಪಟ್ಟಿದ್ದೀವಿ. ಎರಡನೇದು ನೋಡಿ ಸರ್, ನನ್ಗೆ ಗೊತ್ತಿಲ್ಲ ಅದು ಹೆಂಗೆ ಏನು ಅಂತ ಅಂದ್ಬಿಟ್ಟು. ನಾನು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ, ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ, ಮೈಸೂರಲ್ಲೂ ಪ್ರೆಸ್ ಮೀಟ್ ಮಾಡಿದ್ದೀನಿ. ಸೊ ಎಲ್ಲಾ ಕಡೆಗೂ ಮಾಡಿದ್ದೀನಿ. ಸೊ ಯಾರು ಸಹ ಒಂದು ಇದರಲ್ಲಿ ಬೆಂಗಳೂರಲ್ಲಿ ಒಂದೊಳ್ಳೆ ಅಲ್ಲಿ ಪ್ರೆಸ್ ಮೀಟ್ ಆದಾಗ ನನಗೆ ಶಿವಮೊಗ್ಗದು ಮತ್ತೆ ಮೈಸೂರ್ದು ಸ್ವಲ್ಪ ಬೇಜಾರನೆ ಸರ್. ಗೊತ್ತಿಲ್ಲ ಸರ್, ಈಗ ಪ್ರೆಸ್ ನೋಟ್ ಕೊಟ್ಟು ಪ್ರೆಸ್ ಮೀಟ್ ಕರೆದು ಅಲ್ಲಿ ನಮ್ ಕಡೆಯಿಂದ ಗೌರವಪೂರ್ವಕವಾಗಿ ಏನೇನ್ ಮಾಡ್ಬೇಕು ಎಲ್ಲಾ ಮಾಡಿದ್ವು. ಬಟ್ ಯಾಕೆ ಅವರು ಪ್ರೆಸ್‌ನವ್ರು ಇದನ್ನ ಕೊಡ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಾವು ಮಾಡೋದು ನಾವು ಕೊಡೋದು ಏನಪ್ಪಾ ಅಂದ್ರೆ ಒಂದು ಜನಗಳಿಗೆ ತಲುಪಿಸ್ಲಿ, ಜನಗಳಿಗೆ ಮಾಡ್ಲಿ ಅಂತಂದ್ಬಿಟ್ಟು. ಎಲ್ಲದಕ್ಕಿಂತನೂ ದೊಡ್ಡವರು ಸರ್, ಎಲ್ರನ್ನೂ ಬೆಳೆಸೋರು, ಉಳಿಸೋರು, ಬೀಳ್ಸೋರು ಎಲ್ಲಾ ಜನಗಳನ್ನೇ ಸರ್. ಬಟ್ ಏನಪ್ಪಾ ಅಂತಂದ್ರೆ ನಮಗೆ ಪ್ರೆಸ್‌ನವ್ರು ವಿಮರ್ಶೆಗಳು ಮಾಡಿಲ್ಲ ಅಥವಾ ಬಟ್ ಇನ್ನೊಂದ್ ಮಾಡಿಲ್ಲ, ಮತ್ತೊಂದ್ ಮಾಡ್ಲಿಲ್ಲ. ನಾನದನ್ನ ಕೇಳಕ್ ಹೋಗಲ್ಲ ಸರ್. ಯಾಕೆ ಅಂತಂದ್ರೆ ಅವ್ರ್ದು ಏನಿರುತ್ತೋ ನನಗೆ ಅದು ಗೊತ್ತಿಲ್ಲ. ನಾನು ಅಷ್ಟು ಡೀಪ್ ಆಗಿ ಅಲ್ಲಿ ಹೋಗಿಲ್ಲ. ನಾನ್ ತುಂಬಾ ಜನನ್ನ ಕೇಳ್ಕೊಂಡಿದ್ದೀನಿ. ಪರ್ಸನಲ್ ಆಗಿ ಫೋನ್ ಮಾಡಿದ್ದೀನಿ. ಸರ್ ಸಪೋರ್ಟ್ ಮಾಡಿ, ಕಷ್ಟಪಟ್ಟು ಮೂವಿ ಮಾಡಿದ್ದೀನಿ. ನಾನು ದುಡ್ಡಿರೋ ಅಂಥವನಲ್ಲ. ದುಡ್ದು ಒಂದೊಂದ್ ರೂಪಾಯಿನೂ ಕೂಡಿಟ್ಟು ಮಾಡಿರೋ ಅಂಥವನು. ಏನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿರೋ ಅಂಥವನು. ಎಲ್ಲ ಒಂದ್ ಸಪೋರ್ಟ್ ಮಾಡಿ ಅಂತ ಇಂಡಿವಿಜುವಲ್‌ಗೂ ಫೋನ್ ಮಾಡಿ ಕೇಳಿದ್ದೀನಿ. ನೀವ್ ಹೇಳ್ದಂಗೆ ಯಾವುದೇ ಒಂದು ವಿಮರ್ಶೆಗಳಿಲ್ಲ, ಯಾವುದೇ ಒಂದು ಇದಿಲ್ಲ. ಗೊತ್ತಿಲ್ಲ ಸರ್. ಬಟ್ ಏನಪ್ಪಾ ಅಂದ್ರೆ ಜನಗಳು ನೋಡಿ, ಜನಗಳೇ ವಿಮರ್ಶೆ ಮಾಡಿ, ಜನಗಳೇ ಹೇಳೋದೇ ನನಗೊಂದ್ ದೊಡ್ಡ ಆಶೀರ್ವಾದ ಸರ್. ಆಮೇಲೆ ಏನಪ್ಪಾ ಅಂತಂದ್ರೆ ಈಗ ಆ ಏನು ಯಾವುದೇ ವಿಚಾರಕ್ಕೆ ಹೋಗ್ಲಿ ಸರ್, ನಾವು ಒಂದು ಏನಪ್ಪಾ ಒಂದು ಯಾವ್ದೋ ಒಂದು ಡಿಗ್ರಿ ಮುಗಿಸ್ಲಿ. ಡಿಗ್ರಿ ಮುಗಿಸಿ ಬಂದಾಗ ಫ್ರೆಷರ್ಸ್ ಆಗಿರ್ತೀವಿ. ಸೊ ಅದನ್ನ ನೋಡ್ತಾ, ನೋಡ್ತಾ ಕೆಲ್ಸ ಮಾಡ್ತಾ, ಬೆಳೀತಾ ಈಗ ಎಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ಅಂತ ಕೇಳ್ತಾರೆ. ಈಗ ಎಕ್ಸ್‌ಪೀರಿಯನ್ಸ್ ಅಂದ್ರೆ ಕೆಲ್ಸ ಕೊಟ್ಟು ಕೆಲ್ಸ ನೋಡ್ದಾಗ್ಲೇ ಅಲ್ವಾ ಸರ್ ಎಕ್ಸ್‌ಪೀರಿಯನ್ಸ್ ಆಗೋದು. ಸಿನಿಮಾ ಈಗ ಹೊಸಬ ಅವ್ನ್ ನೋಡಿ ಅವ್ನ್ ತಪ್ಪುಗಳನ್ನ ತಿದ್ದಿ ಒಳ್ಳೇದು ಕೆಟ್ಟದು ಅಂತ ಹೇಳಿದ್ಮೇಲೆನೆ
ಅದು ನೆಕ್ಸ್ಟ್ ಏನಾಗುತ್ತೆ